ಚೆನ್ನಾಗಿ ಹಸಿರು ಉಟ್ಕೊಂಡ್ಬಿಟ್ಟಿದೆಯಲ್ಲ, ಏನು ಸಮಾಚಾರ? ಇವತ್ತು ಸ್ಪೆಷಲ್ ಇದೆಯಾ? ಇಲ್ವಲ್ಲ, ಇವತ್ತಿನ ಬರ್ತಡೇನೂ ಅಲ್ಲ, ಅಪ್ಪನ ಬರ್ತಡೇನೂ ಅಲ್ಲ, ನಿಮ್ಮ ವೆಡ್ಡಿಂಗ್ ಡೇ ಅಂತೂ ಅಲ್ವೇ ಅಲ್ಲ. ಮತ್ತೇನು ಸ್ಪೆಷಲ್ ಇರಬೇಕು ಇವತ್ತು? ಹೇ, ಸ್ಪೆಷಲ್ ಅಂತೆಲ್ಲ ಏನೂ ಇಲ್ಲ ಕಣೆ. ಇದು ನಿಮ್ಮಪ್ಪ ನನಗೆ ಮದುವೆ ಮಾಡ್ಕೊ ಒಂದು ವಸ್ತ್ರಲ್ಲಿ ಕೊಡಿಸಿ ಸೀರೆ, ಯಾಕಂದ್ರೆ ನೆನಪಾಯ್ತು, ಅದಕ್ಕೆ ಉಟ್ಕೊಂಡೆ. ಹಂಗನ್ನು ಮತ್ತೆ ಅದಕ್ಕೆ ಉಟ್ಕೊಂಡಿದೆ ಅಂತ ಆಯಿತು. ಅಮ್ಮ, ನಿನಗಂತೂ ಈ ಬಣ್ಣ ತುಂಬ ಚೆನ್ನಾಗಿ ಕಾಣುತ್ತೆ. ಹೌದು ಕಣೆ, ನಿಮ್ಮಪ್ಪ ಯಾವಾಗೂ ನಂಗೆ ಹೀಗೆ ಹೇಳ್ತಾ ಇರ್ತಾರೆ, ನೀನು ಹಾಗೆ ಹೇಳ್ತೀಯ ನೋಡು. ಏನಮ್ಮ, ಅಪ್ಪ ನಿಮಗೆ ಅಷ್ಟೊಂದು ಸೀರೆ ಕೊಡ್ಸಿದಾರಲ್ಲ, ಇದನ್ನ ಯಾಕೆ ಉಟ್ಕೊಂಡೆ? ನೋಡು, ಗಂಡ ಎಷ್ಟೇ ಸೀರೆ ಕೊಡ್ಸಿದ್ರು ಮೊದಲನೇ ಸರಿ ಅಂತ ಕೊಡ್ಸಿದಾರಲ್ಲ, ಆ ಸೀರೆ ನಮ್ಗೆ ಯಾವಾಗ ನೆನಪಿರುತ್ತೆ ಕಣೆ, ಅದನ್ನು ಯಾವತ್ತೂ ಮನೆಯಕ್ಕಾಗೋದಿಲ್ಲ. ಆದರೆ ನನಗೆ ಯಾವತ್ತೂ ಮನೋಜ ಒಂದೊಂದು ಖರ್ಚೀಫು ಕೊಡಿಸಿಲ್ಲ, ನಿನಗೆ ಗೊತ್ತಾ ಅಮ್ಮ? ನೀನು 3 ಹೊತ್ತು ಹಿಂಗೆ ಮುನ್ಸ್ಕೊಂಡು ಮೂಲೆ ಕುತ್ಕೊಂಡಿದ್ರೆ ಅವನು ತಾನೇ ಏನು ಮಾಡ್ತಾನೆ ಹೇಳು? ಪಾಪ, ಅವನಿಗೂ ಆಸೆ ಇದೆ ಕಡೆ, ನೀನೇ ಅವನ ಕಂಡ್ರೆ ಆಗಲ್ಲ ಅಂತ ಇರ್ತೀಯ ನೀನು. ಏನಿಲ್ಲ, ಸುಮ್ಮನಿರಮ್ಮ, ನೀನೇನು ಹೇಳಬೇಡ. ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ನನಗೆ ಮದುವೆ ಮಾಡ್ಕೊಂಡವನಷ್ಟೇ. ಅವನು ಪ್ರೀತಿ ಎಲ್ಲನೂ ಏನೇ ಇದ್ದರೂ ಅಕ್ಕನಿಗೆ ಮಾತ್ರನೇ. ತಾನು ಅದೇನು ಮಾತಾಡ್ತಿದ್ದೀಮ್ಮ? ಬಿಡ್ತಾನು, ಹಂಗೆಲ್ಲ ಮಾತಾಡಬಾರ್ದು. ಅವನು ನಿನ್ನ ಗಂಡ ಕಣೆ, ನಿನ್ನ ಮನಸ್ಸಲ್ಲಿನ್ನು ಅದೇ ಭಾವನೆ ಇಟ್ಕೊಂಡಿದ್ದೆ ನೀನು. ಏನಮ್ಮ, ಅದೆಲ್ಲ ಮರ್ತೋಗ್ಬಿಡುತ್ತಾ? ಹೇಳು, ಯಾಕೆ ನಿಂಗೇನು ಗೊತ್ತಿಲ್ಲ ಇದ್ರ ಬಗ್ಗೆ? ನೀನೇ ಹೇಳು. ಅವನು ಅಂದರೆ ಮನೋಜ ಅಕ್ಕಂತಾನೆ ಪ್ರೀತಿ ಮಾಡ್ತಾ ಇದ್ದ, ಅವಳನ್ನ ತಾನೇ ಮದುವೆ ಮಾಡ್ಕೋಬೇಕು ಅಂತಿದ್ದ. ಪಾಪ, ಎಲ್ಲರೂ ಒತ್ತಾಯ ಕಟ್ಟಿ ಬಿದ್ದು ನನ್ನ ಮದುವೆ ಮಾಡ್ಕೊಂಡ. ನನ್ನ ಮೇಲೆ ಪ್ರೀತಿ ಬರುತ್ತೆ ಹೇಳು ಅವನಿಗೆ? ನಾನು ಅರ್ಥ ಮಾಡ್ಕೋಬೇಕು ಅಲ್ವೇನಮ್ಮ? ನೀನು ಏನು ಹೇಳ್ತಾ ಇದೆಯಾ? ಅಂದರೆ ನೀನು ಮನೋಜ ಇಬ್ಬರೂ ಸುಖವಾಗಿಲ್ವಾ? ಹ್ಞೂ, ಸುಖವಾಗೇನೋ ಇದ್ದೀವಿ. ಅವನ ಪಾಡಿಗೆ ಅವನು ಸುಖವಾಗಿದ್ದಾನೆ, ನನ್ನ ಪಾಡಿಗೆ ನಾನು ಸುಖವಾಗಿದ್ದೀನಿ, ಅಷ್ಟೇ ಅಮ್ಮ. ಹಾಗಾದರೆ ಈ ವಿಷಯ ಎಲ್ಲ ನಿಮ್ಮ ಅತ್ತೆ ಗೊತ್ತಿದೆಯಾ? ನನಗೆ ಗೊತ್ತಿಲ್ಲಮ್ಮ, ಅವ್ರಿಗೇನು ಗೊತ್ತೋ ಎಷ್ಟು ಗೊತ್ತೋ. ಆದರೆ ನಾನು ಹೇಳ್ತಿರೋ ವಿಷಯ ಅಂತೂ ನಿಜಾನೇ. ಅವನಿಗೆ ನನ್ನ ಮೇಲೆ ಪ್ರೀತಿ ಪ್ರೇಮ ಎಲ್ಲ ಎದ್ದಿದ್ರೆ ಈ ಥರ ಕೆಲಸ ಯಾಕೆ ಮಾಡ್ತದೆ ಹೇಳೋನು? ಅಮ್ಮ, ಅವನು ಸಿಟಿಲಿ ಓದಿ ಬಂದಿರೋ ಹುಡುಗ ಅಮ್ಮ, ನನ್ನಂಥ ಹಳ್ಳಿ ಹುಡುಗಿನ ಯಾಕೆ ಇಷ್ಟಪಡ್ತಾನೆ ಹೇಳು? ಅದು ಅಲ್ಲದೆ ನಾನು ಅವನಿಗೆ ಆಯ್ಕೆನೇ ಆಗಿರ್ಲಿಲ್ವಲ್ಲಮ್ಮ. ನೀನು ಹೇಳ್ತೋದು ಕೇಳ್ತಾ ಇದ್ರೆ ನಾನೇನು ಆತ್ರಪಟ್ಟು ತಪ್ಪಿಪ್ ಮಾಡಿಬಿಟ್ನಾ ನಿನ್ನ ಮನಜಿಗೆ ಮದುವೆ ಮಾಡಿ? ಅಯ್ಯೋ ದೇವ್ರೆ, ಇದೇನಪ್ಪ ನನ್ನ ಮಗಳ ಜೀವನ ಹಿಂಗಾಗುತ್ತಲ್ಲ. ಮಾ ಏನಮ್ಮ, ಏನಿವತ್ತು ತುಂಬ ಖುಷಿಯಾಗಿ ಬರ್ತಿದ್ದಲ್ಲ, ಏನು ಸಮಾಚಾರ? ಅಯ್ಯೋ, ಅದನ್ನು ಯಾಕೆ ಕೇಳ್ತೀಯಮ್ಮ? ಖುಷಿನ ಅಂತ ಕೇಳ್ತೀಯಲ್ಲ. ಇವತ್ತೇನಾಯ್ತು ಗೊತ್ತಾ, ನಾವು ಆರ್ಡ್ರ್ ಬರುತ್ತೆ ಅಂತ ನಿಂಗೆ ಹೇಳಿದ್ನಲ್ಲಮ್ಮ, ಅದು ಒಂದ್ಸರಿ ನಾವು ಮಾಡ್ಕೊಂಡೋಗಿ ಕೊಟ್ವಾ, ಅವ್ರಿಗೆ ತುಂಬ ಇಷ್ಟ ಆಗಿ ಪರ್ಮನೆಂಟ್ ಆರ್ಡ್ರ್ ನಮಗೆ ಕೊಟ್ಬಿಟ್ಟಿದ್ದಾರೆ, ಗೊತ್ತಾ ನಿನಗೆ? ಇನ್ನು ಮುಂದೆ ಅಂತೂ ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಪ್ಪ, ಇಲ್ಲಿಗೆ ಬರೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಇವತ್ತು ಸರಿ ಬಂದು ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಹಂಗೆ ನಿಂಗೆ ವಿಷಯ ಹೇಳ್ದಂಗೆ ಆಗುತ್ತೆ ಅಂತ. ಅಮ್ಮ, ಅದು ಸರಿ, ಇವಳ್ಯಾಕೆ ಇನ್ನೋರ ಮನೆಗೆ ಹೋಗೇ ಇಲ್ವಾ? ಇಲ್ಲೇ ಇದ್ದಾಳೆ. ಅಕ್ಕ, ನಿನ್ನ ಪ್ರಾಬ್ಲಮ್ ಏನೇ? ನಾನು ಇಲ್ಲಿದ್ದರೆ ನಿನಗೇನು ತೊಂದರೆ ಆಗುತ್ತಾ? ಅಥವಾ ನಿನ್ನ ಭಾಗದ್ದೇನು ನಾನು ತಿನ್ಕೊಬಿಡ್ತೀನ ಹೇಳು? ಮತ್ತೆ ಸ್ಟಾರ್ಟ್ ಆಯ್ತು ಅಕ್ಕ ತಂಗಿರ್ತಿ ಬಿಡ್ತೂನು. ಜಾನ್ಕಿ ಅಪ್ಪ, ಇದೇನ್ರಿ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ಒಂದು ಕೆಲಸ ಏನು ಇರಲಿಲ್ವಾ? ಕೆಲಸ ಇತ್ತು, ಇದು ಮರ್ತೋಗ್ಬಿಟ್ಟಿದ್ದೆ ಕೊಡಲಿ, ಅದನ್ನು ತೊಗೊಂಡೋಗೋಣ ಅಂತ ಬಂದ, ಹಾಗೆ ಬಾಯಾರಿಕೆ ಆಯಿತು, ನೀರು ಕುಡ್ದೋಗೋಣ ಅಂತ ಮೇಲೆ ಬಂದರೆ ಇಲ್ಲೇನೋ ದೊಡ್ಡ ಜಗಳ ಸ್ಟಾರ್ಟ್ ಆಗೋ ಥರ ಇದೆ. ಅಪ್ಪ, ಜಗಳ ಎಲ್ಲ ಏನೂ ಇಲ್ಲ, ಬಾಯಿಲಿ. ಅಪ್ಪ, ನೀನೇ ಹೇಳು, ನಾನು ನಿಮ್ಮ ಮನೆಗೆ ಬರೋದು ಇಲ್ಲೇ ಇರೋದು ನಿಮ್ಗೆ ಇಷ್ಟ ಇಲ್ವಾ? ಬರೀ ಅಕ್ಕ ಮಾತ್ರ ಆಗಿರ್ಬೇಕಾ? ಹೇಳು ಅಪ್ಪ. ಯಾರಮ್ಮ ಹಂಗಂದಿದ್ದು? ಅವಳು ಏನೋ ಹೇಳ್ತಾಳೆ, ಅದನ್ನು ನೀನು ಕೇಳ್ತೀಯಾ? ಅವಳು ನಿಮ್ಮ ಅಕ್ಕ ಅಲ್ವಾ, ತಂಗಿಯ ಸಲಿಗೆಯಿಂದ ಒಂದು ಮಾತು ಹೇಳ್ಬೋದಪ್ಪ, ಅದಕ್ಕೆಲ್ಲ ನೀನು ಇಷ್ಟು ಬೇಜಾರು ಮಾಡಿಕೊಂಡ್ರೆ ಹೇಗೆ ಹೇಳು ಮಗಳೇ? ಅವಳಿಗೂ ನಿನ್ನ ಜೀವನದ ಬಗ್ಗೆ ಕಾಳಜಿ ಇರುತ್ತೆ ತಾನೇ, ಅದಕ್ಕೆ ಕೇಳ್ತಾಳೆ, ನೀನು ತಪ್ಪು ತಿಳ್ಕೊಬಾರ್ದು ಮಗನೇ. ಏನೋ ಅಪ್ಪ, ನನಗಂತೂ ಇತ್ತೀಚೆಗೆ ನನಗೆ ಯಾರು ಒಳ್ಳೇದು ಬಯಸ್ತಾರೆ, ಯಾರು ಕೆಟ್ಟದ್ದು ಬಯಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾನು ಕೆಟ್ಟದ್ದು ಯಾವಾಗೂ ಬಯಸಲ್ಲ ಕಣೆ, ನಾನು ನಿಂಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನನಗೆ ಒಂದು ವಿಷಯ ಗೊತ್ತಾಯಿತು,
ನಾನೀಗ ಅದನ್ನು ಹೇಳಬೇಕು ಅಂತಲೇ ಬಂದಿದ್ದು. ಅದೇನು ಅಂದರೆ ಆ ನೀಲ ಇದಲ್ಲಲ್ಲ ಅಕ್ಕ, ನೀನು ಆ ವಿಷಯ ತೆಗಿಬೇಡ ಅಕ್ಕ. ಅವಳಿಗಾನೆ ಹಿಂಗೆಲ್ಲ ಆಗಿದ್ದು. ನಾನಿಲ್ಲಿ ಮನೆಗೆ ಬಂದಿರೋದಕ್ಕೆ, ನನ್ನ ಜೀವನ ಹೆಂಗಾಗೋದಕ್ಕೆ ಅವಳೇ ಅಕ್ಕ ಕಾರಣ. ಅಮ್ಮವ್ರೆ, ಇಲ್ಲಿ ನಿನಗೆ ಬಂದೆ, ನಿನಗಿಲ್ಲೇನು ಕೆಲಸ? ಅಮ್ಮವ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಮಾತಾಡದೆ ಮೌನವಾಗಿದ್ದ ಕಾರಣ ನೀವು ಗಂಡ ಹೆಂಡತಿ ಜೀವನ ಹಾಳಾಗೋಯ್ತು. ಅಮ್ಮವ್ರೆ, ನನಗೆ ಕ್ಷಮಿಸ್ಬಿಡಿ. ನಾನು ಯಾವ ಸುಳ್ಳು ಹೇಳಿಲ್ಲ. ಆದರೆ ಸಮಯಕ್ಕೆ ತಕ್ಕಂಗೆ ಸತ್ಯನ ಹೇಳೋಕ್ಕೆ ನನ್ನ ಕೈಲಿ ಆಗಿಲ್ಲ. ನಾನು ಮೌನವಾಗಿದ್ದ ಕಾರಣ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ನನ್ನ ಮೇಲೆ ಮತ್ತೆ ಯಜಮಾನ್ರ ಮೇಲೆ ಅನುಮಾನ ಪಟ್ಕೊಂಡು ಈ ಮನೆ ಬಿಟ್ಟು ಬಂದುಬಿಟ್ಟಿದ್ದೀರಲ್ಲ. ಅಮ್ಮವ್ರೆ, ನಾನು ಒಂದು ಮೌನ ನಿಮ್ಮ ಜೀವನದಲ್ಲಿ ಇಂಥ ದೊಡ್ಡ ಬಿರುಗಾಳಿ ತಂದುಬಿಟ್ಟಿದೆ. ನನ್ನಿಂದ ನೀವು ದೂರ ಆಗಿಬಿಡ್ರಿ. ದಯವಿಟ್ಟು ಯಜಮಾನ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬೇಡಿ. ಅವರಂಥ ಗಂಡನ ಪಡೆಯೋಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ. ಹೋ, ಅದಕ್ಕೇನಾ ಅಂಥ ಪುಣ್ಯಾತ್ಮನ್ನ ಬುಟ್ಟಿಗೆ ಹಾಕ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದು ನೀನು? ಅಮ್ಮವ್ರೆ, ದಯವಿಟ್ಟು ಆ ಥರ ಮಾತೆಲ್ಲ ಆಡಬೇಡ್ರಿ. ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಮತ್ತು ಯಜಮಾನ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಅದೇನಾಯಿತು ಅಂದರೆ ಏನು ನೀನು ಹೇಳ್ತಾ ಇದೆಯಾ? ನಿನ್ನ ಸ್ಥಿತಿಗೆ ಮನುಷ್ಯ ಕಾರಣ ಅಲ್ವಾ? ನಂದಿಶನ ಅಲ್ಲ ಕಣೆ. ಇಷ್ಟು ದಿನ ಬಾಯಿ ಬಿಡದೆ ಯಾಕೆ ಸುಮ್ಮನಿದ್ದೆ? ಹೇಳಿದ್ನಲ್ಲ ಅಮ್ಮವ್ರೆ, ಪರಿಸ್ಥಿತಿ ನನ್ನ ಹಾಗೆ ಮಾಡಿಬಿಟ್ಟಿತ್ತು. ಏನಮ್ಮ ಹುಡುಗಿ, ನೀನು ಹೇಳ್ತದಲ್ಲ ನಿಜಾನ ಅಥವಾ ಇದರಲ್ಲೂ ನಾಟಕ ಅಂದ್ರೆ ಇದೆಯಾ? ಅಯ್ಯೋ ಅಮ್ಮವ್ರೆ, ಸತ್ಯವಾಗ್ಲು ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಈ ಮಾತಿಂದೆ ಯಾವ ಕೆಟ್ಟ ಉದ್ದೇಶ ನನಗಿಲ್ಲ. ನೋಡಿ, ಇನ್ನು ಮುಂದೆ ನಾನು ನಿಮ್ಮ ಮನೆಯಲ್ಲೆಲ್ಲ ಈ ಊರಲ್ಲೇ ಇರೋಲ್ಲ. ನಾನು ಈ ಊರು ಬಿಟ್ಟು ನಾನು ಬೇರೆ ಊರಿಗೆ ಹೋಗ್ತಾಯಿದ್ದೀನಿ ಅಮ್ಮವ್ರೆ. ನಿಮ್ಮ ಜೀವನದಲ್ಲಿ ಮತ್ತೆ ನೀಲ ಪಾತ್ರ ಬರೋದಿಲ್ಲ. ದಯವಿಟ್ಟು ನೀವು ಆ ಮನೆಗೆ ಹೋಗಿ, ನಿಮಗೋಸ್ಕರ ನಿಮ್ಮ ಗಂಡ ಕಾಯ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ಅವ್ರು ನನ್ನ ಮುಂದೆ ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡ್ರಿ. ಇಷ್ಟೇ ನಾನು ಹೇಳಬೇಕಾಗಿರೋ ಮಾತು. ಕೊನೆ ಸಾರಿ ನಿಮಗೆ ಸಾಧ್ಯ ಆದರೆ ನನಗೆ ಕ್ಷಮಿಸ್ಬಿಡ್ರಿ. ನೋಡು ತಾನು, ಅದಕ್ಕೆ ಕಣೆ ಹೇಳೋದು, ಆತರ ಪಡಬೇಡ, ತಾಳ್ಮೆಯಿಂದ ಯೋಚನೆ ಮಾಡು ಅಂತ. ನೋಡು, ನೀನು ದುಡುಕಿ ಒಂದು ಈ ಥರ ತೊಗೊಂಬಿಟ್ಟೆ. ಇವಾಗ ಎಷ್ಟು ಜನಕ್ಕೆ ನೋವಾಯಿತು. ತನು, ಅತ್ತೆ, ಮಾವ, ನೀವು ಅನ್ಕೋತಾ ಇರ್ಬೋದು ಇಷ್ಟು ದಿನ ಬರ್ದಿರೋನು ಇವಾಗ ಬಂದಿದ್ದಾನೆ ಅಂತ. ಅದಕ್ಕೊಂದು ಕಾರಣ ಇದೆ. ನಿಮ್ಮ ಮಗಳು ನನ್ನ ಮೇಲೆ ಒಂದು ದೊಡ್ಡ ಆರೋಪ ಮಾಡಿದ್ಲು. ಆ ಆರೋಪನ ತಲೆ ಮೇಲೆ ಹೊತ್ಕೊಂಡು ನಾನು ನಿಮಗೆ ಮುಖ ತೋರ್ಸೋಕ್ಕೆ ಆಗ್ತಿರಲಿಲ್ಲ. ಇದನ್ನೆಲ್ಲ ಹೇಗಾದರೂ ಮಾಡಿ ಬಗೆಹರಿಸಲೇಬೇಕು ಅಂತ ಪಣ ತೊಟ್ಟಿದ್ದೆ. ಅದೇ ರೀತಿ ಮಾಡಿದ್ದೀನಿ. ತನು, ಇವಾಗಾದ್ರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂತಾ? ಅಯ್ಯೋ ಮನೋಜ, ಅವಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಅವಳಿಗೆ ಸ್ವಲ್ಪ ಕೋಪ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡು. ಮಾಂಸ ಸ್ವಲ್ಪ ಅಲ್ಲ, ನನ್ನ ಜೀವನ ಪೂರ್ತಿ ಅವಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ. ಮನೋಜ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಯಾಕೆಂದರೆ ಯಾವುದೇ ತಾಯಿ ಆದ್ರೂ ತನ್ನ ಮಗಳ ಮಾತನ್ನು ನಂಬ್ತಾಳೆ. ಹಾಗಾಗಿ ಅಳ್ತಾ ಮಗಳು ತವ್ರ ಮನೆಗೆ ಬಂದ ಅನ್ನೋ ಸಿಟ್ಟಲ್ಲಿ ನನ್ನ ಜೊತೆ ಮಾತಾಡದೆ ಹೋಗ್ಬಿಟ್ಟೆ. ಇವಾಗ ಅನಿಸುತ್ತೆ ನಿನ್ನ ಕರೆದು ಮಾತಾಡಬೇಕಾಗಿತ್ತು ಅಂತ. ಹೌದಪ್ಪ, ಇದರಲ್ಲಿ ನಂದು ತಪ್ಪಿದೆ. ಇಲ್ಲಿ ಬಿಡಿ, ನನಗೆ ಅರ್ಥ ಆಗುತ್ತೆ. ಯಾವುದೇ ತಂದೆ ತಾಯಿ ಆದ್ರೂ ನಿಮ್ಮ ಹಾಗೆ ಮಾಡ್ತಾರೆ. ನನ್ನ ಕೋಪನೇ ನನಗೆ ದೊಡ್ಡ ಶತ್ರು ಅಂತ ಇವತ್ತು ಗೊತ್ತಾಯಿತು. ನಾನು ಯಾರ ಮಾತನ್ನ ಕೇಳ್ದಾನೆ ಸತ್ಯ ಅಂತ ಅರ್ಥ ಮಾಡ್ಕೊಳ್ದಾನೆ ನಾನು ತೀರ್ಮಾನ ತೊಗೊಂಡ್ಬಿಟ್ಟೆ. ನನಗೆ ಸ್ವಾಭಿಮಾನ ಜಾಸ್ತಿ ಇರ್ಬೋದು, ಆದರೆ ಅದಕ್ಕಿಂತಲೂ ನನ್ನ ಮನೆ, ನನ್ನ ಗಂಡ ದೊಡ್ಡವರು ಅನ್ನೋದನ್ನು ನಾನು ಮರ್ತ್ಬಿಟ್ಟಿದ್ದೆ. ಅನುಮಾನ ಬಂದಾಗ ನಾನು ಪ್ರಶ್ನೆ ಕೇಳಬೇಕಾಗಿತ್ತು, ಆದರೆ ಕೋಪದಲ್ಲಿ ಮನೆ ಬಿಟ್ಟು ಬಂದುಬಿಟ್ಟೆ. ಈಗ ಯೋಚನೆ ಮಾಡಿದ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತಾಯಿದೆ. ನಾನು ಯಾರ ಮನೆ ತಲೆ ತಗ್ಸೋಕ್ಕೆ ಮನಸ್ಸಿಲ್ಲ, ಆದರೆ ನನಗೆ ತಪ್ಪಿರ್ಬೇಕಾದ್ರೆ ಒಪ್ಕೊಳ್ಳೋಕ್ಕೆ ನನಗೆ ಯಾವ ಭಯನೂ ಇಲ್ಲ. ನೋಡ್ತೇನೋ, ಕೋಪದಲ್ಲಿ ತಗೊಂಡು ನಿರ್ಧಾರ ಯಾವಾಗಲೂ ಸರಿಯಾಗಿರೋದಿಲ್ಲ. ನಿನ್ನ ಮುಂಗೋಪಿನೇ ಸರಿ, ಆದರೆ ಮನೆ ಅನ್ನೋದು ಕೋಪದಿಂದ ಮುರಿದೋಗೋವಂಥದ್ದಾಗಬಾರ್ದು. ತಪ್ಪು ಅರ್ಥವಾಗಿದ್ದರೆ ನೀನು ಮನೆಗೆ ಹೋಗು. ಮಗಳೇ, ಗಂಡ ಅಂತ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳ ಬರುತ್ತಮ್ಮ, ಆದರೆ ಅನುಮಾನ ಮತ್ತು ಕೋಪ ದೂರ ಆಗೋದು ಸರಿಯಲ್ಲ. ತಪ್ಪು ಯಾರದೇ ಇರಲಿ, ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಮ್ಮ? ಮಗಳೇ, ಸ್ವಾಭಿಮಾನ ಇರಬೇಕು, ಆದರೆ ಅದೇ ಸಂಬಂಧಕ್ಕಿಂತ ದೊಡ್ಡದಾಗಬಾರ್ದು ಕಂದ. ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಸರಿ ಮಾಡ್ಕೋಬೇಕು. ಹೋಗು ನಿನ್ನ ಮನೆಗೆ,
ನಿನ್ನ ಜೀವನಕ್ಕೆ ಮತ್ತೆ ಹೋಗು. ಸಾಕು, ಇನ್ನು ಯಾರು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ನಾನು ತಪ್ಪು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಗಿದೆ. ಕೋಪ ಬಂದಾಗ ನಾನು ಯೋಚನೆ ಮಾಡೋದೇ ಇಲ್ಲ. ನನ್ನ ಗಂಡನ್ನೇ ನಾನು ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ. ಇವಾಗ ನನ್ನ ಮಾತುಗಳನ್ನ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಅರ್ಥ ಆಗ್ತಿದೆ. ಪಾಪ, ನಾನು ಯಾರ ಮುಂದೆನೂ ಅಷ್ಟೊಂದು ಈಸಿಯಾಗಿ ತಲೆ ಬಗ್ಸೋದಿಲ್ಲ. ಅದೇ ಸರ ನನ್ನ ಸಣ್ಣ ತಪ್ಪು ನನ್ನ ಕಣ್ಮುಂದೆ ನಿಂತ್ಕೊಂಡಿದೆ. ನಾನು ಹೋಗಿ ನಮ್ಮ ಅತ್ತೆ ಹತ್ರ ನನ್ನ ಗಂಡನ ಹತ್ರ ಸಾರಿ ಕೇಳ್ತೀನಿ. ಮನೋಜ, ನಡಿಯೋ, ನಾನು ಈ ಮನೆಗೆ ಬರ್ತೀನಿ. ಅಲ್ಲ, ನಮ್ಮ ಮನೆಗೆ ಬರ್ತೀನಿ. ಈ ಮನೆಗೆ ಬಂದಾಗಿಂದಲೂ ಈ ಅಮ್ಮ ನನ್ನ ಕೈಲಿ ಅದು ಇದು ಕೆಲಸ ಮಾಡಿಸ್ತಾನೆ ಇದ್ದಾರೆ. ನೆಟ್ಟಗೆ ಊಟನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಲ್ಲೇ ಪರವಾಗಿಲ್ಲ, ಅತ್ತೆ ನನಗೆ ಒಳ್ಳೆ ಒಳ್ಳೆ ಊಟ ಮಾಡಿ ಕೊಡ್ತಾ ಇತ್ತು. ಈ ಅಮ್ಮನೋ ಏನೂ ಇಲ್ಲ. ಆ ಹ್ಞೂ, ಏನು ಅಂತಿದ್ಯಾ? ನಡಿ, ನೀನು ಕರೆದೇ ಇದ್ರೂ ನಾನು ಇವಾಗ ನಿಮ್ಮ ಮನೆಗೆ ಬರ್ತಾ ಇದ್ದೆ. ಯಾಕೆಂದರೆ ನನಗೆ ಮನೇಲಿರೋಕ್ಕೆ ಇಷ್ಟ ಇಲ್ಲ. ಅಮ್ಮ, ಹೋಗು, ನನ್ನ ಬಟ್ಟೆ ಎಲ್ಲಿತ್ತೆ, ಬ್ಯಾಗ್ ತುಂಬಿಸ್ಕೊಡು. ಒಂದು ಕೆಲಸ ಮಾಡು, ನಾನು ಈಗ ಹೋಗಿರ್ತೀನಿ. ನೀನು ಅಪ್ಪ ಆಮೇಲೆ ತಗೊಬಂದು ಕೊಟ್ಬಿಡ್ರಿ, ಆಯಿತಾ? ನಾನು ಇವಾಗ ಮೊದಲು ಹೋಗಿ ನಮ್ಮ ಮಾವನ ನೋಡಬೇಕು. ಪಾಪ ನಮ್ಮ ಮಾವ ಹೇಗಿದ್ದಾರೋ ಏನೋ. ನಾನು ಅಲ್ಲಿರ್ಬೇಕಾದ್ರೆ ದಿನ ಬೆಳಗ್ಗೆ ಎದ್ದೋಗಿ ಕಾಫಿ ಕೊಟ್ಟು ಏನು ಬೇಕು ಬೇಡ ಅಂತ ಕೇಳ್ಕೊಂಡು ಬರ್ತಾ ಇದ್ದೆ. ಆದರೆ ಇವಾಗ ಅತ್ತೆ ಅದೆಲ್ಲ ಮಾಡ್ತಾ ಇದ್ದಾರೋ ಇಲ್ಲೋ. ಆ ಎತ್ತೆಗೆ ಏನಿರ್ತಿದೆ, ಯಾವಾಗ ಸುತ್ಕೊಂಡೇ ಇರ್ತಾ ಇರುತ್ತೆ. ನಾನು ಮೊದಲು ಹೋಗಿ ಅದೆಲ್ಲ ನೋಡ್ಕೋಬೇಕು. ಏನಮ್ಮ ಹಂಗೆ ನೋಡ್ಕೊಬಿಟ್ಟೆ, ಹೋಗು. ಹಾಂ, ಅದ್ರ ಜೊತೆಗೆ ಅಪ್ಪನೇ ನನಗೆ ತಿಂಡಿ ತಗೊಬಂದು ಕೊಟ್ಟಿತ್ತು, ಅದನ್ನು ತುಂಬಿಸ್ಕೊಬಂದು ಕೊಡು. ನಾನು ಹೋದ್ಮೇಲೆ ಎಲ್ಲ ಹಾಕೊಂಡು ಕೊಟ್ಟು ಕಳಿಸ್ಬೇಡ. ಮನೋಜ, ಬಾ ಹೋಗೋಣ. ಅತ್ತೆ, ಮಾವ, ಇದರಲ್ಲಿ ನನ್ನ ತಪ್ಪೆಲ್ಲ ಏನೂ ಇಲ್ಲ. ಸುಮ್ಮನೆ ನೀವು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅವಳಿಗೆ ಒಂದು ಚಿತ್ತು ನೋವಾಗೋಕ್ಕೆ ನಾನು ಬಿಡೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಅಳಿಯ, ಅಪ್ಪ ಮನೋಜ, ನಮ್ಮಿಬ್ಬರಿಗೂ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತಪ್ಪ. ಏನೋ ಮಂಕು ಬುದ್ಧಿ ಅಂಥ ಕೆಲಸ ಮಾಡಿಬಿಟ್ರಿ. ನೀವು ನನ್ನ ಕ್ಷಮಿಸ್ಬಿಡ್ರಿ. ಬೇಡ ಮಾವ, ಅಂಥ ದೊಡ್ಡ ಮತ್ತೆಲ್ಲ ಆಡೋಕೆ ಹೋಗ್ಬಿಡ್ರಿ. ಸರಿ ಮಾವ, ನಾವೇನು ಬರ್ತೀವಿ. ಆಯ್ತಪ್ಪ, ಹೋಗ್ಬಿಟ್ಟು ಬನ್ನಿರಿ. ನಾನು ನಿಮ್ಮ ಮನೆಗೆ ಆಮೇಲೆ ಬಂದು ಮಾತಾಡ್ತೀನಿ. ಆಯಿತು. ಅಪ್ಪ, ಹೇಗೋ ಬೆಟ್ಟದಂಗೆ ಬಂದ ಸಮಸ್ಯೆ ಚಿಕ್ಕದಾಗಿ ಸಾಲ್ವ್ ಆಗೋಯ್ತು. ಸರಿ ಅಮ್ಮ, ಇನ್ನೇನು, ನಾನು ಬರ್ತೀನಿ. ಆಯ್ತಮ್ಮ. ಏನ್ರಿ, ಕೆಲವೊಂದು ಸಾರಿ ನಾವು ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಆತುರದಲ್ಲಿ ಮಾತ್ರ ಬರ್ತೀವಿ. ಆದರೆ ನಿಜ ಏನು ಅಂತ ಗೊತ್ತಾದ್ಮೇಲೆ ನಮ್ಮ ಮನಸ್ಸಿಗೆ ಎಷ್ಟು ಪಶ್ಚಾತ್ತಾಪ ಆಗುತ್ತಲ್ವ ರೀ? ಅದಕ್ಕೆ ದೊಡ್ಡರು ಹೇಳಿರೋದು, ಕೋಪದಲ್ಲಿ ಯಾವ ತೀರ್ಮಾನ ತಗೋಬಾರ್ದು ಅಂತ. ಆದರೂ ಆ ದೇವರು ಎಲ್ಲ ಸಮಸ್ಯೆನೂ ಬಗೆಹರಿಸ್ನಪ್ಪ. ಇನ್ನು ಮುಂದೆ ಯಾವ ಸಮಸ್ಯೆ ಬರ್ತದೆ ಸಾಕಷ್ಟೇ. ಜೀವನ ಅಂದ್ರೇ ಸಮಸ್ಯೆ ಬರಬೇಕು, ಸರಿಪಡಿಸ್ಕೋಬೇಕು. ಅದೇ ಅಲ್ವಾ ಜೀವನ. ಸರಿ, ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸತೆ ಮುಗಿಸ್ಕೊಂಬರ್ತೀನಿ. ರೀ ಇರಿ, ನಾನು ಬರ್ತೀನಿ. ಒಬ್ಬರೇ ಏನು ಹೋಗ್ತೀರಾ? ಮನೇಲಿ ಬೇರೆ ಇಬ್ಬರು ಇಲ್ವಲ್ಲ, ನಾನು ಒಬ್ಬಳೇ ಏನು ಮಾಡಲಿ? ಬರ್ತೀನಿ ತಡೀರಿ. ಹೌದಾ, ಸರಿ, ಹಾಗೆ ಮಾಡು. ಬರ್ತಾ ಸ್ವಲ್ಪ ನೀರು ತಗೋಬಾರೆ, ದಾಹ ಆಗ್ತಾ ಇರುತ್ತೆ ಆವಾಗ. ಆಯ್ತು ರೀ.